ಈ ಒಂದು ದಿನ ನಾವು ಏನು ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿರುವ ವಿಚಾರ ಏನಂತ ಹೇಳಿದ್ರೆ, ಕಳೆದ 2 ತಿಂಗಳಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಏನು ಎಚ್.ಎನ್. ವ್ಯಾಲಿ ನೀರಿನ ವಿಚಾರವಾಗಿ ಹಲವಾರು ಹೋರಾಟಗಾರರು ಅವ್ರದೇ ಆದ ರೀತಿಯಲ್ಲಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ 3ನೇ ಹಂತದ ಶುದ್ಧೀಕರಣ ಆಗ್ಬೇಕು ಅಂತ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಕೂಡ ಕಳೆದ ಬಾರಿ 3ನೇ ಹಂತದ ಶುದ್ಧೀಕರಣ ಅವಶ್ಯಕತೆ ಇದೆ ಅಂತ ಹೇಳಿದ್ವಿ. ಶಾಸಕರು ಕೂಡ ಇದಕ್ಕೆ ಒಲವನ್ನು ತೋರಿಸಿದ್ರು. ಇದಾದ ನಂತರ ಮುಂದಿನ ಏನು ನಮ್ಮ ನಡೆ ಜೈ ಫೌಂಡೇಶನ್ ಕಡೆಯಿಂದ ನಮ್ಮ ಒಂದು ಎಚ್.ಎನ್. ವ್ಯಾಲಿ ವಿಚಾರವಾಗಿ ನಾವು ಕೂಡ ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಕಳೆದ ತಿಂಗಳು ಮಾರ್ಚ್ ತಿಂಗಳಲ್ಲಿ ನಾವು ಏನು ಕಂದವಾರ ಎಚ್.ಎನ್. ವ್ಯಾಲಿ ವ್ಯಾಪ್ತಿಗೆ ಸೇರುವಂತಹ ಜೀವನಾಡಿ ಆಗಿರುವಂತಹ ಡೆಲಿವರಿ ಚೇಂಬರ್ ಏನಿದೆ ಕಂದವಾರ ಕೆರೆಗೆ ಭೇಟಿ ಕೊಟ್ಟು ಅಲ್ಲಿನ ಒಂದು ನೀರಿನ ಸ್ಯಾಂಪಲ್ಗಳನ್ನ ಸಂಗ್ರಹಣೆ ಮಾಡಿ ಒಂದು ಲ್ಯಾಬ್ಗೆ ಮಾದರಿಗಳನ್ನ ಪರೀಕ್ಷೆಗೆ ಕಳಿಸ್ಕೊಟ್ಟಿದ್ವಿ. ಅದಾದ ನಂತರ ಒಂದು 15 ದಿನ ಅವರು ಸಮಯ ಕೇಳಿದ್ರು. ಕೂಲಂಕುಷವಾಗಿ ಅವ್ರದೇ ಆದ ಒಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ ನಾಮ್ಸ್ ಪ್ರಕಾರವಾಗಿ ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ ನಾಮ್ಸ್ ಕೊಟ್ಟಿದ್ದಾರೆ, ಅದರ ಒಂದು ಅನುಸಾರವಾಗಿ ಅವರು ಮಾದರಿಗಳನ್ನ ಪರೀಕ್ಷೆಗೆ ಒಳಪಡಿಸಿ ನಂತರ ಏನು ಫಲಿತಾಂಶ ಕೊಟ್ಟಿದ್ದಾರೆ ಮಾದರಿಗಳ ಸಂಗ್ರಹಣೆ ಮಾಡಿರುವಂತದ್ದು ನೀರಿನ ಫಲಿತಾಂಶ ನನ್ನ ಹತ್ರ ಬಂತು. ತದನಂತರ ತಮ್ಮ ಮಾಧ್ಯಮದವ್ರಿಗೆ ಆಗ್ಲೇ ಹೇಳಿದ್ದೆ, ನಾನು ವರದಿಗಳನ್ನ ಇಟ್ಕೊಂಡು ಮಾತಾಡ್ತೀನಿ. ಯಾಕಂದ್ರೆ ನಾವು ಏನ್ ದೇವ್ರು ಬಾಯಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾವೇ ಇಲ್ಲಿ ವೈಜ್ಞಾನಿಕವಾಗಿ ಒಂದು ಪರೀಕ್ಷೆ ಮಾಡ್ತೀರಾ, ನಾವೇ ವೈದ್ಯರು, ನಾವೇ ವಿಜ್ಞಾನಿಗಳು ಅನ್ನೋ ರೀತಿಯಲ್ಲಿ ಹೇಳೋದು ಬೇಡ, ವರದಿಗಳು ಇಟ್ಕೊಂಡು ಮಾತಾಡೋಣ ಅಂತ ನಾನು ತಿಳಿಸಿದ್ದೆ. ಈ ವರದಿಗಳು ಬಂದು ಈಗಾಗಲೇ 1 ತಿಂಗಳಾಯ್ತು ಮಿತ್ರರೇ. ಯಾಕಂದ್ರೆ ಈಗ ವರದಿಗಳು ಬಂದು ನಾವು ಅದನ್ನ ಮಾಧ್ಯಮ ಮುಂದೆ ಇಟ್ಟು ಮಾತಾಡೋದ್ರಲ್ಲಿ ಇಲ್ಲಿ ಹಲವಾರು ಹೋರಾಟಗಾರರು ಅವ್ರದೇ ಆದ ಶೈಲಿಯಲ್ಲಿ ಹೋರಾಟ ಮಾಡಿದ್ರು. ಇರ್ಲಿ, ಯಾಕಂದ್ರೆ ನೀರಿನ ವಿಚಾರ ಅಂತ ಬಂದಾಗ ನಮ್ಮ ಭಾರತದಲ್ಲಿ ನೀರಿನ ವಿಚಾರಕ್ಕೆ ಯಾರು ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸಲ್ಲ. ಅದನ್ನ ಸೂಕ್ತವಾಗಿ ಬಳಕೆ ಮಾಡ್ಕೊಬೇಕು. ನಾಟ್ ಓನ್ಲಿ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಕೂಡ ಅದನ್ನ ಸೂಕ್ತವಾಗಿ ಬಳಕೆ ಮಾಡ್ಕೊಬೇಕು. ನೀರು ಅನ್ನೋದು ಪಂಚಭೂತಗಳಲ್ಲಿ ಒಂದು. ಅದರ ವಿಚಾರನ ಮಾತಾಡ್ಬೇಕಾದ್ರೆ ನಮ್ಮ ಹತ್ರ ಆಧಾರ ಸಹಿತವಾಗಿ ಮಾತಾಡ್ಬೇಕೆ ಹೊರತು ಆಧಾರ ರಹಿತವಾಗಿ ಮಾತಾಡೋದು, ಆರೋಪ ಹೊರಿಸೋದು ಸರಿಯಲ್ಲ ಅನ್ನೋದು ಭಾವನೆಯಲ್ಲಿ ಜೈ ಫೌಂಡೇಶನ್ ತಮ್ಮ ಸ್ವಂತ ವೆಚ್ಚದಲ್ಲಿ ನಾವು ಏನು ಕೆರೆಗಳ ಮಾದರಿಗಳನ್ನ ಸಂಗ್ರಹಣೆ ತಮ್ಮ ಮಾಧ್ಯಮಗಳು ಕೆಲವು ಮಿತ್ರರು ನನ್ನ ಜೊತೆ ಕೈ ಜೋಡಿಸಿದ್ರು. ಯಾಕಂದ್ರೆ ಎಲ್ಲರನ್ನೂ ಕರೆಯೋದಕ್ಕೆ ಅವತ್ತು ಆಗ್ಲಿಲ್ಲ, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಅದು ತುರ್ತಾಗಿ ನಾವು ಆ ಒಂದು ಕೆಲಸಕ್ಕೆ ಕೈ ಹಾಕಿದ್ವಿ. ಅದರ ಅಂಗವಾಗಿ ನಾವು ಒಂದು 4 ಕೆರೆಗಳ ಸ್ಯಾಂಪಲ್ಗಳನ್ನ ಸಂಗ್ರಹಣೆ ಮಾಡಿದ್ವಿ ಅವತ್ತು. ಯಾಕಂದ್ರೆ ಎಚ್.ಎನ್. ವ್ಯಾಲಿ ವ್ಯಾಪ್ತಿ ಇಲ್ಲಿ ತೊಂದರೆ ಆಗ್ತಾ ಇರೋದು ಜೀವನಾಡಿ ಆಗಿರುವಂತಹ ನಮ್ಮ ಕಂದವಾರ ಕೆರೆ. ಆ ಕಂದವಾರ ಕೆರೆ ಜೊತೆಗೆ ನಾವು ಇನ್ನ 2 ಕೆರೆಗಳು ಮಾದರಿಗಳನ್ನು ಕೂಡ ಸಂಗ್ರಹಣೆ ಮಾಡಿದ್ವಿ. ಯಾಕಂದ್ರೆ ನಾವು ಫಲಿತಾಂಶಗಳನ್ನ ಟ್ಯಾಲಿ ಮಾಡ್ಬೇಕಾಗತ್ತೆ. ಕಂದವಾರ ಕೆರೆಯಲ್ಲಿ ಮಾತ್ರ ಈ ರೀತಿ ತೊಂದರೆ ಆಗ್ತಾ ಇದೆಯಾ ಅಥವಾ ಬೇರೆ ಕೆರೆಗಳಲ್ಲೂ ಕೂಡ ಈ ರೀತಿ ತೊಂದರೆ ಇದೆಯಾ ಅನ್ನೋದಕ್ಕೂ ಒಂದು ಉದ್ದೇಶದಿಂದ ಈ ಫಲಿತಾಂಶಗಳನ್ನ ಕೊಡೋದಕ್ಕೆ ತಡೆ ಆಗಿದ್ದೇನಂದ್ರೆ ನಾವು ಈ ಆಲ್ರೆಡಿ ಹೋರಾಟಗಾರರು ಏನಿದ್ದಾರೆ ಅವ್ರು ಮಾಡೋ ಒಂದು ಹೋರಾಟಕ್ಕೆ ನಾವು ಏನಾದ್ರೂ ಫಲಿತಾಂಶ ತಂದು ಕೊಟ್ಟು ಮತ್ತೆ ಇದೆಲ್ಲಾ ರೀತಿಯಲ್ಲೂ ಒಂದು ಬೇರೆ ಭಾವನೆ ಮೂಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಕೂಡ ಎಲ್ಲಾ ಕಾರ್ಯಗಳು ಮುಗಿಲಿ, ಅವನ್ನೆಲ್ಲ ಹೋರಾಟದ ಏನು ಪರಿಮಾಣಗಳಿದಾವೆ ಅದನ್ನ ಮುಗಿಲಿ, ನಂತರ ನಾನು ತಮ್ಮ ಮಾಧ್ಯಮದವ್ರ ಮುಂದೆ ಆವತ್ತಿನ ದಿನ ಏನ್ ಮಾತು ಕೊಟ್ಟಿದೆ ಅದೇ ರೀತಿ ಸುದ್ದಿಗೋಷ್ಠಿ ಮುಖಾಂತರ ತಮ್ಮ ಮಾಧ್ಯಮ ಮಿತ್ರರಿಗೆ ಏನೊಂದು ನಮ್ಮ ನೀರಿನ ಗುಣಮಟ್ಟ ಏನಿದೆ, ಕೆರೆಯ ನೀರಿನ ಗುಣಮಟ್ಟ ಏನಿದೆ, ಅದರ ಜೊತೆಗೆ ಏನು ಕಂದವಾರ ಪಂಪ್ ಹೌಸ್ ಬಳಿ ನಾವು ಅವತ್ತೇನು ತಮ್ಮ ಮಾಧ್ಯಮದವರ ಸಮ್ಮುಖದಲ್ಲಿ ನೀರನ್ನು ಕೊಡದೆ, ಕೆಲವರು ಅದನ್ನು ಕೂಡ ಈಗ ಕೆಲವು ಪೇಯ್ಡ್ ಆರ್ಟಿಸ್ಟ್ ಕಾಮೆಂಟ್ಗಳು ಚಿಕ್ಕಬಳ್ಳಾಪುರದಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನ ನೇರವಾಗಿ ಹೇಳಕ್ ಬಯಸ್ತೀನಿ, ಅವ್ರದ್ದು ಬೇರೆ ಕೆಲಸ ಇಲ್ಲ, ಅವ್ರಿಗೆ ಕುಟುಂಬಕ್ಕೂ ಅವ್ರು ಒಳ್ಳೇದ್ ಬಯಸೋಲ್ಲ, ಒಳ್ಳೇದ್ ಮಾಡಕ್ಕೂ ಅವ್ರ ಸಮಯ ಇರಲ್ಲ. ಅದೇ ರೀತಿ ಸಮಾಜಕ್ಕೂ ಒಳ್ಳೇದ್ ಮಾಡಲ್ಲ. ಒಳ್ಳೇದ್ ಮಾಡೋರ್ದು ಸತ್ಯ ಯಾವತ್ತಿದ್ರು ನಿಜ ಆಚೆ ಬರೋದಕ್ಕೆ ಸಮಯ ಬೇಕಾಗುತ್ತೆ. ಅದೇ ರೀತಿ ನಮ್ಮ ಸತ್ಯನೂ ಕೂಡ ನಿಧಾನ, ಸುಳ್ಳು ಬೇಗ ಬರುತ್ತೆ. ನಾವು ಯಾವುದೇ ವಿಚಾರ ಆಗಿರ್ಬೋದು, ಈಗಾಗಲೇ ಹಲವಾರು ಮಾಧ್ಯಮಗಳಲ್ಲಿ ಹೇಳಿದ್ದೀನಿ, ಪ್ರತಿಯೊಂದು ವಿಚಾರನ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಅಂತ ನಮ್ಮ ಗುರು ಹಿರಿಯರು ಹೇಳ್ಕೊಟ್ಟಿದ್ದಾರೆ. ನಮ್ಮ ತಂದೆ ತಾಯಿಗಳು ಕೂಡ ಅದನ್ನೇ ಹೇಳ್ಕೊಟ್ಟಿರೋದು. ಏನು ವಸ್ತುಗಳನ್ನ ನೋಡಿದ ತಕ್ಷಣ ನಾವು ನಿರ್ಧಾರ ಮಾಡಕ್ಕೆ ನಾವು ದೇವರು ಅಲ್ಲ, ಅಥವಾ ಯಾವುದೇ ರೀತಿಯಾದ ಮಿಷನರೀಸ್ ಅಲ್ಲ. ನಾವು ಸಾಮಾನ್ಯ ಮಾನವರು. ಯಾವುದೇ ಒಂದು ವಿಚಾರ ನಮಗೆ ತೊಂದರೆ ಆದಾಗ, ಇವತ್ತು ತಮ್ಮ ಮಿತ್ರ ಎಲ್ಲರೂ ಇದ್ದೀರಾ, ಆರೋಗ್ಯದಲ್ಲಿ ತೊಂದರೆ ಆದ್ರೆ ತಮಗೆ ರಕ್ತ ಪರೀಕ್ಷೆ ಮಾಡಿಸ್ತೀರಾ ಇಲ್ವ? ಪರೀಕ್ಷೆ ಮಾಡ್ದಿರಾನೆ ವೈದ್ಯರು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ, ಏನಾಗಿದೆ ರಕ್ತದಲ್ಲಿ, ಬರೀ ಏನು ಮಧುಮೇಹದ ಮಟ್ಟ ಏನಾಗಿದೆ, BP ಏನಾಗಿದೆ, ಅಥವಾ ಶುಗರ್ ಲೆವೆಲ್ಸ್ ಏನಿದೆ, ಯಾವುದೇ ಆಗ್ಲಿ ಒಂದು ವೈರಲ್ ಫೀವರ್ ಬಂದ್ರು ಕೂಡ ನಾವು ಬ್ಲಡ್ ಚೆಕಪ್ಗೆ ಕೊಡುವಂತ ಕೆಲಸ ಮಾಡ್ತೀವಿ. ಅದೇ ರೀತಿ ನೀರು ಒಂದು ಜೀವನಾಡಿ ಪ್ರತಿಯೊಬ್ಬರಿಗೂ. ನೀರಿನ ವಿಚಾರ ಮಾತಾಡುವಾಗ ನೀರನ್ನು ಕೂಡ ನಾವು ಪರೀಕ್ಷೆಗೆ ಒಳಪಡಿಸುವಂತ ಪರಿಸ್ಥಿತಿಗೆ ಇವತ್ತು ತಲುಪಿದ್ದೀವಿ. ಯಾಕಂದ್ರೆ ನೀರು ಮಲಿನ ಆಗಿದೆ. ಇವತ್ತು ನಾವು ಬಳಸ್ತಾ ಇರೋವಂತ ನೀರ್ನ ನಾವು ಗುಣಮಟ್ಟಕ್ಕೆ ಪರೀಕ್ಷೆ ಒಳಪಡಿಸದೆ ಯಾವುದೋ ಒಂದು ರೀತಿಯಲ್ಲಿ ಯಾರೋ ಒಬ್ರು ಹೇಳಿದ್ರಂತ ನಂಬೋದು
ಎಷ್ಟು ಸರಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದವ್ರಿಗೆ. ಅದೇ ರೀತಿ ಫಲಿತಾಂಶಗಳು ಏನಿದೆ, ನಾನು ಒಂದು ನಿರ್ಧಾರಕ್ಕೆ ಬಂದೆ. ಇವತ್ತು ಎಲ್ಲಾರು ಕೆಲವರು ಹೇಳ್ತಾರೆ ರಾಸಾಯನಿಕಗಳು ತ್ಯಾಜ್ಯಗಳು ಇದೆ ಅಂತ ಹೇಳಿ. ತಮ್ಮ ಪತ್ರಿಕೆಯವರಿಗೆ ನಾನು ಈ ಮೂಲಕ ಒಂದು ಕ್ವಶನ್ ಕೇಳ್ತೀನಿ. ಯಾವ ಕೈಗಾರಿಕೆ ಇದೆ ಕಂದವಾರ ಸುತ್ತಮುತ್ತಲಲ್ಲಿ ತಾವು ನನಗೆ ತಿಳಿಸ್ಕೊಟ್ರೆ ನಾನೇ ಕೈಗಾರಿಕೆ ಮುಂದೆ ಒಂದು ಧರಣಿಯನ್ನು ಕುತ್ಕೊಂಡು ಹೋರಾಟ ಮಾಡಿ ಅದನ್ನ ಮುಗಿಸುವಂತ ಕೆಲಸ ಮಾಡ್ತೀನಿ. ಯಾವ್ದಾದ್ರು ಇದೆಯಾ, ಮಾಹಿತಿ ಇದೆಯಾ ತಮ್ಗೆ ಪತ್ರಿಕಾ ಮಾಧ್ಯಮದವ್ರಿಗೆ? ಕಂದವಾರ ಕೆರೆ ಸುತ್ತಲೂ ಯಾವ್ದಾದ್ರು ಕೈಗಾರಿಕೆಗಳು ತ್ಯಾಜ್ಯ ಏನ್ ಬಿಡ್ತಾ ಇದಾರೆ ಕಂದವಾರ ಕೆರೆಗೆ, ಆ ತರ ಏನೋ ಮಾಹಿತಿ ಇದ್ರೆ ಕೊಡ್ತೀರಾ? ಇಲ್ವಾ ಯಾವ್ದು? ಅಲ್ಲಲ್ಲ, ನಾನ್ ಮೀಡಿಯಾದವ್ರಿಗೆ ಮಾಧ್ಯಮದವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಲ್ಲಲ್ಲ, ಮೈನರ್ ಇರಿಗೇಷನ್ ವಿಸಿಟ್ ಮಾಡಿದ್ದಾರೆ. ಸ್ಪಾಟ್ ವಿಸಿಟ್ ಮಾಡಿ ಅವ್ರಿಗೆ ನೋಡಿ ತದನಂತರ ಇವ್ರಿಗೆ ಮಾಹಿತಿ ಮಿನಿಸ್ಟರ್ ಮತ್ತೆ ಹೇಳಿದ್ರು. ಏನೋ ಲೋಕಲ್ ಗ್ರಾಮ ನಗರ ಇದೆಯಲ್ಲ ಆ ನಗರದಲ್ಲಿ ಹಾಗಾಗಿ ಈಗಾಗಲೇ ಬ್ರದರ್ ನಾನು ಹಲವಾರು ಮಾಧ್ಯಮ ಸಂದರ್ಶನಗಳಲ್ಲಿ ಹೇಳಿರೋ ವಿಚಾರ ತಮ್ಮನ್ನು ಕೇಳಿದ್ದೇನಂತೆ. ಕೆಲವಾರು ಜನ ಈಗ ನಾನೇ ಆಗ್ಲಿ ಮಾಧ್ಯಮ ಇದೆ, ಮಾಧ್ಯಮ ಮಿತ್ರರು ಇದ್ದಾರೆ ಅಂತ ನಾನು ಏನಂದ್ರೆ ಅದು ಮಾತಾಡೋದು, ಇದು ಜನಗಳಿಗೆ ಮಾಧ್ಯಮ ಅನ್ನೋದು ಡೆಮಾಕ್ರಸಿಯಲ್ಲಿ ಫೋರ್ತ್ ಪಿಲ್ಲರ್ ಅಂತ ಕರೆಯೋದೇನೆ ಕೇಳಿ. ನಾವು ಏನು ಮಾಧ್ಯಮದಲ್ಲಿ ಹೇಳ್ತೀವಿ ಅದು ನಿಜ ಇರ್ಬೇಕು. ನಾವೇನೋ ನಮ್ಮ ಪ್ರಚಾರಕ್ಕೆ ಸುಳ್ಳು ಹೇಳಿದಾಗ ನಾಳೆ ದಿನ ಪ್ರಶ್ನೆ ಮಾಡೋದು ನಿಮ್ಮನ್ನೇ ಮಾಧ್ಯಮದವ್ರು ಹೇಗ್ ತೋರ್ಸಿದ್ರಿ ಅಂತ ಹೇಳಿ. ನಾನ್ ಕೇಳಿದ ಉದ್ದೇಶ ಏನಂದ್ರೆ ಯಾವ್ದೋ ಕೈಗಾರಿಕೆಗಳು ಯಾವ್ದು ಇಲ್ಲ. ಇಲ್ಲಿ ಕಂದವಾರ ಕೆರೆ ಕಲುಷಿತ ಆಗ್ತಾ ಇರೋದು ನಗರದ ಏನು ನಗರಸಭೆ ವ್ಯಾಪ್ತಿಯಲ್ಲಿರೋ ತ್ಯಾಜ್ಯಗಳನ್ನ UGD/STP ವಾಟರ್ಗಳನ್ನ ಡೈರೆಕ್ಟ್ ಆಗಿ ಬಿಡ್ತಾ ಇರೋದು. ನನ್ನ ಹತ್ರ ವಿಡಿಯೋಗಳಿದೆ, ತೋರಿಸ್ತೀನಿ. ನಾನು ಕೇಳಿದಿಷ್ಟೇ ವಿಚಾರ. ರಾಸಾಯನಿಕಗಳು ಕೈಗಾರಿಕೆಗಳು ಯಾವ್ದು ರಾಸಾಯನಿಕಗಳನ್ನ ಇಲ್ಲಿ ಹೊರಸೂಸ್ತಾ ಇಲ್ಲ, ಇಲ್ಲ ಕೆರೆಗೆ ಬಿಡ್ತಾ ಇಲ್ಲ. ಇಲ್ಲಿ ಬಿಡ್ತಾ ಇರೋದು ನೀರು ಇವತ್ತು ಕೊಳಚೆ ನೀರು. ಹಲವಾರು ಕಾರಣಗಳಿದೆ ಕೆರೆ ಕಂದವಾರ ಕೆರೆ ಕಲುಷಿತಗೊಂಡಿರೋದಕ್ಕೆ. ಇದು ನಾನು 3ನೇ ಹಂತದ ಶುದ್ಧೀಕರಣ ವಿರೋಧಿ ಯಾವತ್ತೂ ಅಲ್ಲ, 3ನೇ ಹಂತದ ಶುದ್ಧೀಕರಣ ಪರ ಇದ್ದೀವಿ. ಅದರ ಸತ್ಯಾಸತ್ಯತೆ, ಅದರ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಇದೇ ನಮ್ಮ ಮಾಧ್ಯಮಗಳ ಮುಖಾಂತರ ಪ್ರತಿ ವಾರ ಬೇಕಾದ್ರೆ ಸಂವಾದ ಕೂತ್ಕೊಂತೀನಿ. ಆಸಕ್ತರು ಬಂದು ವೇದಿಕೆಯಲ್ಲಿ ಮಾತಾಡ್ಬೋದು. ಮಿನಿಸ್ಟರ್ ಮಾಹಿತಿ ಕೈಗಾರಿಕೆಗಳು ಇದೆಯಾ ಇಲ್ಲ ತಾವು ಮಾಧ್ಯಮದವ್ರನ್ನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ನಾನು ನಿಮ್ಗೆ. ಇಲ್ಲಿ ಮಿನಿಸ್ಟರ್ ವಿಚಾರ ಬಂದೇ ಇಲ್ಲ ಇನ್ನ. ಸುದ್ದಿಗೋಷ್ಠಿಗೆ ಅಟೆಂಡ್ ಮಾಡ್ತಾರೆ. ನೀವು ಹೇಳಿರ್ತಕ್ಕಂತ ವಿಚಾರವನ್ನ ಬಿತ್ತರಿಸೋದು ನಮ್ ಕರ್ತವ್ಯ. ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ನಾವು ಮಾಡ್ಕೊಂಡು ಕೇಳ್ತಾ ಇರೋದು 5 ಸುದ್ದಿ ಕೂಡ ನಾವು ಪ್ರಕಟಣೆ ಮಾಡ್ತಾ ಇಲ್ಲ. ಕೈಗಾರಿಕೆ ಇದ್ರೆ ಮಾಹಿತಿ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ನಾವು ಕೇಳ್ತೀವಿ. ಮಾಹಿತಿ ಇಲ್ಲ. ಸಂದೀಪ್ ರೆಡ್ಡಿ ಆಗ್ಬೋದು, ಯಾರೇ ಅಂತಲ್ಲ, ನಾನು ಬಾಬು ಅವರೇ ನಾನು ಕೇಳ್ತಾ ಇರೋದು ತಪ್ಪು ಅಂತ ಅಂದ್ಬಿಟ್ಟು ಯಾರ ವಿಚಾರನ ಪ್ರಸ್ತಾಪ ಮಾಡ್ತಾ ಇಲ್ಲ. ಕೈಗಾರಿಕೆಗಳಿದ್ರೆ ಮಾಹಿತಿ ಕೊಡಿ ಅಂತ ನಾನು ಕೇಳ್ತಾ ಇರೋ ಉದ್ದೇಶ ನಿಮ್ಗೆ ಅರ್ಥ ಆಗಿಲ್ಲ. ಮುಂಚೆ ಮಾಹಿತಿ ನೀವೇ ತಗೊಂಡಿರ್ಬೇಕು. ಕೈಗಾರಿಕೆ ರಾಸಾಯನಿಕಗಳು ಯಾವ್ದನ್ನ ಸೇರ್ತಾ ಇದ್ರೆ ಆ ರೀತಿ ಮಾಹಿತಿ ಕೊಡಿ ಅಂತ ಕೇಳಿದೀನಿ ನಾನು. ಕೇಳೋದು ತಪ್ಪಿಲ್ಲಲ್ಲ, ಮಾಧ್ಯಮದವ್ರು ಕೇಳಬಾರ್ದ ನಾವು? ಅಲ್ಲ, ಈಗ ನಾವು ಪ್ರತಿಯೊಂದಕ್ಕೂ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾತೇ ಇಲ್ಲ. ರಿಪೋರ್ಟ್ ಇಟ್ಕೊಂಡು ನಾನು ಮಾತಾಡೋದು. ನಾನ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಕ್ಕೆ ಹೋಗಲ್ಲ. ಯಾರೇ ಹೇಳಿದ್ರು ಕೂಡ ನಾನು ಹೇಳ್ತಾ ಇರೋದು ನಿಮ್ಮ ಮಾಧ್ಯಮದವ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಇಲ್ಲಿ ಯಾರ ವಿಚಾರ ನಮ್ಗೆ ಅವಶ್ಯಕತೆ ಇಲ್ಲ. ಪತ್ರಿಕಾಗೋಷ್ಠಿ ನಡೆಸೋ ಸುದ್ದಿ ನಾವು ಪ್ರಕಟಣೆ ಮಾಡ್ತೀವಿ. ನಾನು ಹೇಳ್ತಾ ಸಮರ್ಥನೆ ಪಕ್ಕಕ್ಕಿಡೋಣ. ನಾನು ಕೇಳ್ತಾ ಇರೋದು ಮಾಹಿತಿ ಕೊಡಿ ಅಂತ ಕೇಳೋ ನಿಮ್ಮ ಮಾಧ್ಯಮದವ್ರು ನಾನು ಏನು ಮಾಹಿತಿ ಕೇಳಲೇಬಾರ್ದ? ಒಬ್ಬ ಸಾಮಾನ್ಯ ಪ್ರಜೆ ಕೇಳಬಾರ್ದು ಅಂತ ಹೇಳಿ ಕೇಳೋದೇ ಇಲ್ಲ ನಾನು. ಮಾಹಿತಿ ಕೇಳಿ ಕೇಳಬಾರ್ದು ಅಂತ ಕೇಳೋದೇ ಇಲ್ಲ. ಪ್ರೆಸ್ ಮೀಟ್ ಉದ್ದೇಶ ನಾರಾಯಣ ಸ್ವಾಮಿ ಈಗ ನೋಡಿ, ಒಂದು ವಿಚಾರ ಅಲ್ಲಲ್ಲ, ಮಾಹಿತಿ ತಗೊಳ್ಳಿ. ಶುರು ಮಾಡಿ ಇಲ್ಲಿ ಮಾಹಿತಿ ಕೊಡಿ ಅಂದ್ರೆ ಮಾಹಿತಿ ಕೊಡಿ ಅಂದ್ರೆ ನಾನು ಹೇಳಿದ ವಿಚಾರ ಅರ್ಥ ಆಗಿಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಡಿ. ಈಗ ನನಗ್ ಬಹಳ ಜನ ಕೇಳಿದ್ದಾರೆ ಇಲ್ಲಿ ಆರೋಗ್ಯಕರವಾಗಿ ಮಾತಾಡಕ್ ಬರ್ತಿರೋದು ಯಾರಿಗೂ ಇಲ್ಲಿ. ಅದಕ್ಕೆ ನಾನು ಹೇಳಿದ್ ವೇದಿಕೆ ಇದೆ, ವೇದಿಕೆಯಲ್ಲಿ ಸಂವಾದ ಮಾಡೋಣ ಅಂತ ನಾನು ಹೇಳಿದೆ. ಅರ್ಥ ಆಯ್ತಾ? ಇಲ್ಲಿ HN ವ್ಯಾಲಿ ವಿಚಾರಕ್ಕೆ, ನಮ್ಮ ಕೆರೆ ವಿಚಾರವಾಗಿ ನಾನೊಂದು ಏನು ಆತಂಕ ವ್ಯಕ್ತಪಡಿಸಿದ್ದೀನಿ. ಅದು ಏನು ಬ್ರದರ್, ನೇರವಾಗಿ ಹೇಳೋದಕ್ಕೆ ನಾನು ಕರೆದಿರೋಂಥದ್ದು. ನನ್ನ ಹತ್ರ ಮಾಹಿತಿಗಳು ಇರೋದಕ್ಕೆ ನಾನು ಮಾತಾಡೋದು. ಕೇಳಿದ್ದಲ್ಲ, ಮಾಹಿತಿ ಇದ್ರೆ ಕೊಡಿ ಅಂತ ಕೇಳಿದ್ದೆ. ಅಲ್ಲ, ನಾನು ಅದನ್ನೇ ಬಾಬು ಅವರೇ, ನಾನು ಪ್ರಶ್ನೆ ಮಾಡೋದಿಲ್ಲ. ಆಯ್ತು, ಅದಕ್ಕೆ ನಾನು ಹೇಳಿದ್ದಷ್ಟೇ. ಯಾವ್ದಾನ ಇದ್ರೆ ಕೊಡಿ ಮಾಹಿತಿ ಅಂತ ಕೇಳೋಕಪ್ಪ. ನಾವು ಏನೋ ಕೇಳಬಾರ್ದು ಅಂತ ಹೇಳ್ಬಿಡಿ, ಕೇಳೋದೇ ಇಲ್ಲ. ಯಾವ ಪ್ರಶ್ನೆನೂ ಕೇಳಲ್ಲ ಮಾಧ್ಯಮ.
ಕಂದವಾರ ಕೆರೆ ಸುತ್ತಮುತ್ತ ಯಾವ ನಿದ್ದೆ ಅಮಾರಿ ಗೋಪಾಲಕೃಷ್ಣ ಕೆರೆಗೆ ಸ್ವಲ್ಪ ಆ ಭಾಗದ ಇಂಡಸ್ಟ್ರಿಯಲ್ ಏರಿಯಾದು ಸ್ವಲ್ಪ ಕೆಮಿಕಲ್ ನೀರು ಹೋಗ್ತಾ ಇದೆ ಅನ್ನೋದು ಮಾಹಿತಿ. ಕಂದವಾರ ಕೆರೆ ನಾನು ಹೇಳಿದ್ದೆ ಅಷ್ಟೇ. ಕಂದವಾರ ಕೆರೆ ಇದೆ ಗೊತ್ತು. ಕಂದವಾರ ಕೆರೆ ಕಂದವಾರ ಕೆರೆ ನಗರದ ಕನಿಷ್ಠ ನೀರು ಹೋಗ್ತಾ ಇದೆ. ಅದನ್ನೇ ನಾನು ಹೇಳಿದ್ದಲ್ವಾ. ಸರ್ ಈಗ ನಿಮ್ ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ಏನ್ ಸರ್? ಅದನ್ನೇ ಸರ್ ಈಗ ನಾವು ಆಗ ಪ್ರಶ್ನೆ ಮಾಡಿದ್ವಿ ಅಂತಂದ್ರೆ ಮಿನಿಸ್ಟರ್ ಅಂತ ನಾವು ಕೇಳಿದ ಯಾಕಂದ್ರೆ ಮೊನ್ನೆ ಮೀನ್ ಸತ್ತೋಯ್ತಲ್ವಾ, ಸೊ ಹಂಗಾಗಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸೊ ಸೈಂಟಿಸ್ಟ್ ಎಲ್ಲ ಬಂದು ಸ್ಪಾಟ್ ವಿಸಿಟ್ ಮಾಡಿ ಎಲ್ಲ ಪರಿಶೀಲನೆ ಮಾಡಿದ ನಂತರ ಮಿನಿಸ್ಟರ್ ಅವರು ತಂದಿದ್ದಾರೆ. ಏನು ನಗರದ ನೀರು ತ್ಯಾಜ್ಯ ನೀರು ಅದಕ್ಕೆ ಮಿಕ್ಸ್ ಆಗ್ತಿದೆ. ಸೊ ಹಂಗಾಗಿ ಇದು ಏನು ಸ್ವಲ್ಪ ಕಲುಷಿತ ಆಗ್ತಾ ಇದೆ. So ಅದರಿಂದ ಈ ತರ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಅದು ನಿನ್ನೆ ಮಿನಿಸ್ಟರ್ ನಮ್ಗೆ ಮಾಹಿತಿ ಕೊಟ್ಟು, ಸೊ ಹಂಗಾಗಿ ನೀವು ಆ ಉದ್ದೇಶ ಯಾವ ಮಿನಿಸ್ಟರ್ ಮಾಹಿತಿ ಕೊಟ್ಟು MC ಸುಧಾಕರ್ ಅವರು. ಸೊ ಆ ಉದ್ದೇಶಕ್ಕೆ ಏನಾದ್ರು ನೀವು ಪ್ರೆಸ್ ಮೀಟ್ ಇವತ್ತು ಮಾಡ್ತಿದ್ದೀರಾ ಅಂತ ನಮ್ ಪ್ರಶ್ನೆ ಆಯ್ತು. ನಾವೇನು ಇಷ್ಟು ದಿನ ಏನು 2 ತಿಂಗಳಿಂದ ನೀರಾವರಿ ವಿಚಾರವಾಗಿ ಏನ್ ನಡೀತಾ ಇದೆ ಜಿಲ್ಲೆಯಲ್ಲಿ ಅದ್ರ ಗಮನ ಹರಿಸಿ ಇವತ್ತು ಹಲವಾರು ಸಮಸ್ಯೆಗಳ ನೀರಿನ ವಿಚಾರ ಉದ್ಭವ ಆಗಿದೆ. ಅದನ್ನ ಪರಿಹಾರ ಕಂಡುಕೊಳ್ಳೋ ರೀತಿಯಲ್ಲಿ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಾವು ಆ ಪರಿಹಾರ ಮಾರ್ಗಗಳನ್ನ ಕಂಡುಹಿಡಿಯೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಶುದ್ಧ ಕುಡಿಯೋ ನೀರು ಕೂಡ ಹೋರಾಟಗಳು ನಡೀತಾ ಇದೆ. ಇವತ್ತು ಶುದ್ಧ ಕುಡಿಯೋ ಹೋರಾಟದ ವಿಚಾರವಾಗಿ ಗಮನ ಹರಿಸಿದಾಗ ಹಲವಾರು ಹಳ್ಳಿಗಳಲ್ಲಿ ಶುದ್ಧ ನೀರಿನ ಘಟಕ ಕುಡಿಯೋ ನೀರಿಲ್ಲ. ಹೀಗಾಗಿ ನಾನು 2017ರಿಂದ ಕೂಡ ನೋಡ್ಕೊಂಡ್ ಬಂದೆ. ಸಂಸದರು ಏನಿದ್ದಾರೆ ಅವತ್ತಿನ ಕಾಲಕ್ಕೆ ಒಂದು 54 ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಇಂದ 54 ಶುದ್ಧ ನೀರಿನ ಘಟಕಗಳನ್ನ ಸ್ಥಾಪಿಸಿದ್ರು. ಮತ್ತೆ ಅವ್ರ ಶಾಸಕರಾದ ನಂತರ ಕೂಡ ಕೆಲವರು ಒಂದು 75ವರೆಗೂ ಟೋಟಲ್ ಒಂದು 100 ಸಂಖ್ಯೆಯಲ್ಲಿ ಒಂದು ಶುದ್ಧ ನೀರಿನ ಘಟಕ ಸ್ಥಾಪಿಸಿದ್ರು. ಅದರಲ್ಲೂ ನಾನು ಮೊನ್ನೆ ನಲಕದರಿನಲ್ಲಿ ಹೋದಾಗ ನಮ್ಮ ಬಾಲಾಜಿ ಅವ್ರ ಜೊತೆಗೆ ಅಲ್ಲಿ ಶುದ್ಧ ನೀರಿನ ಘಟಕ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಿಲ್ಲ. ಯಾಕಂದ್ರೆ ಅಲ್ಲಿ ಕೊರತೆ, ಸಂಪನ್ಮೂಲದ ಕೊರತೆ ಇದೆ, ಮಾನವ ಸಂಪನ್ಮೂಲದ ಕೊರತೆ ಅಲ್ಲಿ. ಯಾಕಂದ್ರೆ ಅದನ್ನ ಮೇಂಟೆನೆನ್ಸ್ ಎಲ್ಲರೂ ನೋಡ್ಕೊಬೇಕಾಗತ್ತೆ. ನಾಳೆ ದಿನ ಇದು ಪುನರಾವರ್ತನೆ ಆಗ್ಬಾರ್ದು. ಏನು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 400 ಹಳ್ಳಿಗಳು ಏನಿದಾವೆ, ಎಲ್ಲ ಹಳ್ಳಿಗಳು ಕೂಡ ಇವತ್ತು ನಾನು ಕೂಡ ಸಂಸದರೊಂದಿಗೆ ಚರ್ಚೆ ಮಾಡಿದ್ನಿ. ಅವರು ಕೂಡ ಪೂರಕವಾಗಿ ಸ್ಪಂದಿಸಿ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಮತ್ತು ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ಕಡೆಯಿಂದ ಎಲ್ಲ ಹಳ್ಳಿಗಳು, ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಹಳ್ಳಿಗಳು ಕೂಡ ಶುದ್ಧ ಕುಡಿಯೋ ನೀರಿನ ಘಟಕನ ನಾವು ತಿಳಿಸ್ತಾ ಇದ್ದೀನಿ. ಎಲ್ಲಾ ಶುದ್ಧ ಹಳ್ಳಿಗಳಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕವನ್ನು ಸ್ಥಾಪಿಸ್ತೇನೆ ಅಂತ ಹೇಳಿ ಅನ್ಕೊಂಡಿದ್ದೀವಿ. ಯೋಜನೆಯನ್ನ ಕೂಡ ಹಾಕೊಂಡಿದ್ದೀವಿ. ಅತಿ ಶೀಘ್ರದಲ್ಲಿ ಅದು ಕೂಡ ಪ್ರಾರಂಭ ಮಾಡ್ತೀವಿ. ಚಿಕ್ಕಬಳ್ಳಾಪುರದಲ್ಲಿರುವ ಯಾವ ಹಳ್ಳಿಗಳು ಕೂಡ ಏನು ಶುದ್ಧ ನೀರಿನ ಘಟಕ ಇಲ್ಲ ಅಂತ ಒಂದು ನೋವು ತಿನ್ನುವ ಕೆಲಸ ಆಗ್ಬಾರ್ದು. ಎಲ್ಲ ಹಳ್ಳಿಗಳಿಗೂ ನಾವು ಪರ್ಸನಲ್ ಆಗಿ ನಾನು ಭೇಟಿ ಕೊಡ್ತೀನಿ. ಅಲ್ಲಿನ ವಸ್ತುಸ್ಥಿತಿ ಗಮನಿಸಿ ಯಾವ ಹಳ್ಳಿಗಳಲ್ಲಿ ಅವಶ್ಯಕತೆ ಇದೆ ಅದನ್ನ ಮಾಡಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ದೀನಿ. ಇದೇ ನನ್ನ 2ನೇ ವಿಚಾರ. ತಮ್ಗೆ ಆಗ್ಲೇ ನಾನು ಪತ್ರಿಕಾಗೋಷ್ಠಿ ಮಾಧ್ಯಮದಲ್ಲಿ ಸ್ಟಾರ್ಟ್ ಹೇಳಿದ್ದೆ. ನಿರ್ವಹಣೆ ಈಗ ನೋಡಿ, ಅದಕ್ಕೆ ಅಂತ ಏನಿದೆ ಅದು ಯಾರಿಗೆ, ಸಂಸದರಿಗಾಗ್ಲಿ ಅಥವಾ ಜೈ ಫೌಂಡೇಶನ್ಗಾಗ್ಲಿ ನಾವು ಮಾಡೋದಲ್ಲ. ಒಂದು ಯಂತ್ರಗಳ ನಿರ್ವಹಣೆಗೋಸ್ಕರ ಮಾಡೋಂಥದ್ದು. ಇವತ್ತು 20 ಲೀಟರ್ ಕ್ಯಾನ್ಗೆ ಎಷ್ಟು ಬೆಲೆ ಇದೆ ತಮ್ಗೆಲ್ಲ ಗೊತ್ತಿದೆ. ಹೌದು, ಅದನ್ನ ಮೇಂಟೆನೆನ್ಸ್ ಮಾಡ್ಬೇಕು, ನಾವೇ ಮಾಡ್ಬೇಕು. ನಿರ್ವಹಣೆ ನಮ್ಮ ಅಂಡರಲ್ಲೇ ಇರ್ತೈತೆ. ಪ್ರತಿಯೊಂದು ಶುದ್ಧ ನೀರಿನ ಘಟಕಕ್ಕೂ ಒಬ್ಬ ವ್ಯಕ್ತಿ ನೇಮಕ ಮಾಡ್ತೀವಿ. ಇದೇ ವಿಷಯ ಹೇಳಿ ಹೇಳಿದ್ದಾರೆ. ಏನಂತ ಯಾವುದೇ ಸಮಸ್ಯೆ ನೋಡಿ ಫಸ್ಟ್ ನಾವು ಸ್ಥಾಪನೆ ಮಾಡಿದ ನಂತರ ಆಯಾ ಪಂಚಾಯತಿಗಳವರು ಸಹಕಾರ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ನೀರಿನ ಶುದ್ಧ ನೀರಿನ ಕುಡಿಯೋ ನೀರು ಎಲ್ಲರಿಗೂ ಅವಶ್ಯಕತೆ ಇದೆ. ಅದರ ಬವಣೆ ನೀಗಿಸ್ಬೇಕು, ಶುದ್ಧ ಕುಡಿಯೋ ನೀರಿನ ಬವಣೆ ನೀಗಿಸ್ಬೇಕು ಅಂತ ಈ ಒಂದು ಆಲೋಚನೆ ನಿರ್ಧಾರ ಕೈಗೊಂಡಿದ್ದೀವಿ. ಒಂದು, ಕೆರೆಗಳಲ್ಲಿ ಏನು ಅವ್ಯಾಹತವಾಗಿ ಬೆಳೆದಿದೆ ಜೊಂಡು, ಅದನ್ನ ನಿರ್ಮೂಲನೆ ಮಾಡಿ ಜಲಸಂಕಲ್ಪ ಯೋಜನೆ ಅಡಿಯಲ್ಲಿ ಅದನ್ನ ತೆರವುಗೊಳಿಸಿ ಜೊಂಡನ್ನ ಒಂದು ಸುಂದರವಾದ ಒಂದು ಕೆರೆಯ ಪರಿಸರ ಸಂರಕ್ಷಣೆ ಮಾಡುವಂಥದ್ದು, ಕೆರೆ ಸುತ್ತಲಿನ ವಾತಾವರಣ ಸಂರಕ್ಷಣೆ ಮಾಡುವಂತ ಕೆಲಸ. 2ನೇದು, ಈ ಶುದ್ಧ ಕುಡಿಯೋ ನೀರಿನ ಘಟಕನ ಸ್ಥಾಪಿಸೋದು ಮೂಲ ಉದ್ದೇಶ. HN ವ್ಯಾಲಿದು ನಾನು ಕ್ಲಾರಿಫಿಕೇಶನ್ ತಮ್ಮ ಮೂಲಕ ಕೊಟ್ಟಿದ್ದೇನೆಂದ್ರೆ, ನಾನು ಸ್ವಾಭಿಮಾನಿ ಜವಾಬ್ದಾರಿಯುತವಾದ ನಾಗರಿಕನಾಗಿ ನಾನು ಪರೀಕ್ಷೆಗೆ ಒಳಪಡಿಸಿದ್ದೆ. ನೀರಿನ ನನ್ನ ಸ್ವಂತ ಲಾಭಕ್ಕೋಸ್ಕರ ನಾನು ಪರೀಕ್ಷೆ ಮಾಡಿಸಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ನೀರಿನ ಒಂದು, ಎಸ್ಪೆಷಲಿ ಕಂದವಾರ ಪಂಪ್ ಹೌಸ್ ಇಂದ ಯಾವ್ಯಾವ ವಾರ್ಡ್ಗಳಿಗೆ ಸರಬರಾಜು ಆಗ್ತಾ ಇದೆ ಅವರಲ್ಲಿ ಆತಂಕ ಇದ್ದೇ ಇರ್ತೈತೆ. ಏನಪ್ಪಾ ಯಾರೋ ಒಬ್ರು ಬಂದು ಹೇಳಿದ್ರು ಅಂತ ಹೇಳಿ ಅದನ್ನ ಆತರ ನಿರ್ಮಾಣ ಆಗಿದ್ರೆ ಏನಿದೆ ಅಲ್ಲಿ ನಗರಸಭೆಯಲ್ಲಿ ಈಗ ಮೂಲಕ ಮನವಿ ಮಾಡ್ಕೊಂತೀನಿ ಕಮಿಷನರ್ ಸಾಹೇಬರಿಗೆ, 30 ದಿನಗಳೊಳಗೆ ಆ ಪೈಪ್ ಸರಿಪಡಿಸಿ ಹೊಸ ಪೈಪ್ಗಳ ವ್ಯವಸ್ಥೆ ಮಾಡಿ, ಅದ್ರ ಜೊತೆಗೆ ಅಲ್ಲಿ ಏನು ವಾತಾವರಣ ಎಲ್ಲ ಗಿಡ ಗಂಟೆಗಳು ಬೆಳೆದು ಏನು ಧೂಳು ಮುಕ್ತ ಆಗಿದೆ, ಧೂಳಿಂದ ಕೂಡಿದೆ, ಅದು ಧೂಳು ಮುಕ್ತನಾಗಿ ಮಾಡಿ ಆ ಪೈಪ್ಗಳನ್ನ ಬದಲಾವಣೆ ಮಾಡಿದಾಗ ಎಲ್ಲಿ ಅಲ್ಲಿ ಪಾಚಿ ಕಟ್ಟಿರುವಂತದ್ದೇನಿದೆ ಅದ್ರ ನಿರ್ಮೂಲನೆ ಆಗುತ್ತೆ. ಇಲ್ಲಾಂದ್ರೆ ಆ ನೀರು ಕುಡಿಯೋದ್ರಿಂದ ಕೆಲವರಿಗೆ ಇಮ್ಯುನಿಟಿ ಪವರ್ ಲೋ ಇರೋರಿಗೆ ಜ್ವರ, ಕೆಮ್ಮು, ಶೀತ ಈ ರೀತಿ ಬಾಧೆಗಳಾಗ್ತವೆ. ಏನು ಡಯರಿಯಲ್ಲಿ ಮೋಷನ್ಸ್ ಈ ತರ ಎಲ್ಲ ಆಗುತ್ತೆ. ಇದು ಡಾಕ್ಟರ್ ಹೇಳಿರೋದು, ನಾನಲ್ಲ ಡಾಕ್ಟರ್ ಹತ್ರ ಚರ್ಚೆ ಮಾಡಿದಾಗ ಈ ರಿಪೋರ್ಟ್ ಇಟ್ಕೊಂಡು ಹೇಳಿದ್ದಾರೆ. ಸೊ ಇದಕ್ಕೆ ತಾವು ಮಾಧ್ಯಮ ಮಿತ್ರ ಎಲ್ಲರೂ ಸಹಕಾರ ಕೊಡಿ.
ಇನ್ನು ಮುಂದೆ ಯಾರಾದ್ರೂ ಕೂಡ ನೀರಿನ ವಿಚಾರಕ್ಕೆ ವಿತೌಟ್ ಆಧಾರ ರಹಿತವಾಗಿ ಯಾರಾದ್ರೂ ಆರೋಪ ಮಾಡಿದ್ರೆ ನಾವು ಇದೇ ರೀತಿ ಪರೀಕ್ಷೆಗೆ ಒಳಪಡಿಸಿ ಉತ್ತರವನ್ನು ನೀಡೋ ಕೆಲಸ ನಿರಂತರವಾಗಿ ಮಾಡ್ತೀವಿ. ಅದು ಯಾರಾದ್ರೂ ಕೂಡ ಸರಿ, ನಾವು ಪ್ರಶ್ನೆ ಮಾಡೋ ಅಧಿಕಾರ ನಮಗಿದೆ. ನಾವು ಈ ರೀತಿ ಸ್ವಾಭಿಮಾನಕ್ಕೆ ಧಕ್ಕೆ ತಂದಾಗ, ಯಾರಾದ್ರೂ ಸ್ವಾಭಿಮಾನಾಚರಣೆ ಮಾಡಿದಾಗ ಇದೇ ರೀತಿ ನಾವು ಪರೀಕ್ಷೆಗೆ ಒಳಪಡಿಸ್ತೀವಿ. ಒಂದು ಬಹಿರಂಗವಾಗಿ ಸವಾಲ್ ಹೇಳ್ತಾ ಇದ್ದೀನಿ, ಮಿತ್ರರು ಯಾವುದೇ ಮಾಧ್ಯಮದಲ್ಲಾದ್ರೂ ಕರೀರಿ, ನಾನು ಬರ್ತೀನಿ. ಯಾರ್ಯಾರ ನೀರಿನ ವಿಚಾರಕ್ಕೆ ಆರೋಪ ಮಾಡ್ತಾ ಇದಾರೆ ಒಂದು ಸಂವಾದ ಏರ್ಪಡಿಸಿ, ಆಗ್ಲಾದ್ರೂ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಸತ್ಯ ಗೊತ್ತಾಗ್ಲಿ. ನಾನೊಬ್ನೇ ಹೇಳೋದ್ರಿಂದ ಹೆಚ್ಚಾಗಿ ಎಲ್ಲರೂ ಆಧಾರ ಇಟ್ಕೊಂಡು ಮಾತಾಡೋಣ. ಆಧಾರ ರಹಿತವಾಗಿ ಮಾತಾಡೋದು, ಸುಳ್ಳಿನ ಅದೇ ಮಾಹಿತಿ ಹಂಚ್ಕೊಳೋದು ಬಹಳ ತಪ್ಪು. ನಿಮ್ಗೆ ಮಾಹಿತಿ ಕೊಡ್ತಾ ಇದ್ರೆ ನನ್ನನ್ನು ಕೇಳಿ. ಇಲ್ಲ, ನಮ್ಮ ಜಲ ಸಂಕಲ್ಪಕ್ಕೆ ಎಲ್ಲರೂ ಏನ್ ಇವತ್ತು ನೀರಾವರಿ ಹೋರಾಟಗಾರ ಇದ್ರೆ ಎಲ್ಲರೂ ಕೈ ಜೋಡಿಸಿ. ನೀರಿಗೆ ಒಂದೇ ಅಲ್ಲ, ಶುದ್ಧ ಕುಡಿ ನೀರಿಗೆಲ್ಲ, ಕೆರೆಗಳ ಸಂರಕ್ಷಣೆ ಕೂಡ ನಮ್ಮ ಆಸ್ತಿ. ಕೆರೆಗಳು ಅಲ್ಲ, ನಮ್ಮ ಊರಿನ ಆಸ್ತಿ, ಅದು ಪ್ರತಿಯೊಂದು ಹಳ್ಳಿಯ ಆಸ್ತಿ. ಅದು ಆ ಕೆರೆಗಳ ಸಂರಕ್ಷಣೆಗೆ, ಜಲ ಸಂಕಲ್ಪಕ್ಕೆ ಎಲ್ಲರೂ ಕೈ ಜೋಡಿಸಿ. ಯುವಕರಾಗಿರ್ಬೋದು, ಜನಪರ ಸಂಘಟನೆಗಳಾಗಿರ್ಬೋದು, ಮನೇನು ಸ್ಟ್ರೈಕು ಮತ್ತೊಂದು ವಿಚಾರಗಳಿಗೆ ಮಾಡ್ತೀರಾ, ಇಂಥ ಒಂದು ಯೋಜನೆಗಳಿಗೆ, ಇಂಥ ಒಂದು ಅಭಿಯಾನಕ್ಕೆ ನೀವು ಸಹಕಾರ ಕೊಡಿ. ಆಗ್ಲಾದ್ರೂ ಸರ್ಕಾರಕ್ಕೆ ಗಮನಕ್ಕೆ ಬರುತ್ತೆ, ಅವರು ಕೂಡ ಸಹಕಾರ ಕೊಡುವಂತ ಕೆಲಸ ಮಾಡ್ತಾರೆ. ಮತ್ತೆ ಅವ್ರು ಬಂದ್ ಮಾಡ್ತಾರೆ, ತಪ್ಪು ಈಗ ಹೋರಾಟ